ಹಲೋ ವೀಕ್ಷಕರೇ, ನಮಸ್ಕಾರ. ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ವೀಕ್ಷಕರೇ, ಇವತ್ತು ಉಡುಪಿ ಸಮೀಪ ಇರುವ ಹಿರಿಯಡ್ಕಕ್ಕೆ ಬಂದಿದ್ದೀವಿ. ಹಿರಿಯಡ್ಕದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು. ವೀಕ್ಷಕರೇ, ಹಾಗಾದರೆ ಬನ್ನಿ, ಈ ಉಗ್ರ ಸ್ವಭಾವವನ್ನು ಹೊಂದಿರುವ ವೀರಭದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ. ಹಾಗೆ ಈ ದೇವಸ್ಥಾನ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಈ ವೀರಭದ್ರ ಸ್ವಾಮಿಯ ಹುಟ್ಟು ಹೇಗಾಯಿತು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ. ಇದೆಲ್ಲದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನಾನಿವತ್ತು ಈ ದೇವಸ್ಥಾನಕ್ಕೆ ಬಂದಾಗ ಮಳೆ ತುಂಬಾ ಬರ್ತಾಯಿತ್ತು. ಬೆಳಗ್ಗೆಯಿಂದನೂ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು. ಇಲ್ಲೂ ಸಹ ಒಳ್ಳೆಯ ಮಳೆ ಬರ್ತಾಯಿದೆ. ಈ ಮಳೆ ಬಂದಿರೋದ್ರಿಂದ ದೇವಸ್ಥಾನ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ. ಒಂಥರ ಪ್ರಶಾಂತ ವಾತಾವರಣದಲ್ಲಿ ಮಳೆ ಸುರಿತಾ ಇರೋದು ನೋಡಲಿಕ್ಕೆ ತುಂಬ ಸೊಗಸಾಗಿದೆ. ವೀಕ್ಷಕರೇ, ಈ ದೇವಸ್ಥಾನ ಇತ್ತೀಚೆಗೆ ನವೀಕರಣಗೊಂಡು ಎಲ್ಲ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಮುಖ್ಯವಾದ ದೇವರು ವೀರಭದ್ರ ಸ್ವಾಮಿ, ಅದರ ಜೊತೆ ಬ್ರಹ್ಮ ಮತ್ತು ಸಿರಿ ದೇವರು ಸಹ ಆರಾಧಿಸಲಾಗುತ್ತೆ. ಮತ್ತು ಇಲ್ಲಿ ಬೆರ್ಮಾರು, ನಾಗ, ರಕ್ತೇಶ್ವರಿ, ಕ್ಷೇತ್ರಪಾಲ, ಮಹಿಷಿ ಶಾಂತಯ್ಯ ಮುಂತಾದ ಪಂಚಶಕ್ತಿಗಳು ಸಹ ಇಲ್ಲಿ ಹೊಂದಿದೆ. ದೇವಸ್ಥಾನವನ್ನು ತುಂಬ ನೀಟಾಗಿಟ್ಟಿದ್ದಾರೆ. ನಿಮಗೆ ಎದುರುಗಡೆ ಎಲ್ಲ ಹುಲ್ಲು ಬೆಳೆದು ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಈ ಕಡೆ ಒಂದು ಕಲ್ಯಾಣಿ ಇದೆ. ನಾನು ಹತ್ತಿರ ಹೋಗಲಿಕ್ಕೆ ಮಳೆ ಬರ್ತಾ ಇದೆ, ಅದಕ್ಕೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ದೊಡ್ಡ ಕಲ್ಯಾಣಿ ಇದೆ, ಅಂದರೆ ಕೊಳ. ಬನ್ನಿ, ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ದೇವಸ್ಥಾನದ ಮುಂಭಾಗ ಇರುವ ಮಹಾದ್ವಾರ. ಇದು ನಮಗೆ ದೇವಸ್ಥಾನದ ಮಹಾದ್ವಾರದ ಒಳಗೆ ಹೋದ ತಕ್ಷಣ ಎದುರುಗಡೆ ಒಂದು ಧ್ವಜಸ್ತಂಭ ಕಾಣುತ್ತೆ. ಇದು ಕಂಚಿನ ಲೋಹದಿಂದ ಮಾಡಿದ ಎತ್ತರದ ಒಂದು ಧ್ವಜಸ್ತಂಭ ಇದೆ. ಆ ಧ್ವಜಸ್ತಂಭಕ್ಕೆ ಎದುರಾಗಿ ಕರೆಕ್ಟಾಗಿ ವೀರಭದ್ರ ಸ್ವಾಮಿ ನೆಲೆ ನಿಂತಿದ್ದಾರೆ. ಸ್ನೇಹಿತರೆ, ಈ ವೀರಭದ್ರ ಸ್ವಾಮಿ ಸಾಕ್ಷಾತ್ ಪರಶಿವನ ಅವತಾರ ಆಗಿರ್ತಾರೆ. ವೀಕ್ಷಕರೇ, ಈ ವೀರಭದ್ರ ಸ್ವಾಮಿಯ ಹುಟ್ಟು ಹೇಗಾಯಿತು ಅಂತ ನೋಡೋದಾದರೆ, ದಾಕ್ಷಾಯಿಣಿ ಅಂದರೆ ಪಾರ್ವತಿಯು ಅಗ್ನಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ವಿಷಯ ಶಿವನಿಗೆ ಗೊತ್ತಾಗ್ತಿದ್ದಾಗೆ ಶಿವ ರುದ್ರತಾಂಡವ ಆಡಲಿಕ್ಕೆ ಶುರು ಮಾಡ್ತಾನೆ. ಈ ಸಮಯದಲ್ಲಿ ಶಿವನಿಗೆ ಬೇವರು ಬರುತ್ತೆ. ಬೇವರು ಬಂದಾಗ ಅದನ್ನು ನೆಲಕ್ಕೆ ಹಾಕ್ತಾನೆ. ಆ ಕೆಳಗೆ ಬಿದ್ದ ಬೇವರ ಹನಿಯಿಂದ ವೀರಭದ್ರನ ಜನನ ಆಗುತ್ತೆ. ಹಾಗಾಗಿ ಆ ವೀರಭದ್ರ ಸ್ವಾಮಿಯು ಅಷ್ಟೇ ಕೋಪಿಷ್ಠನಾಗಿರ್ತಾನೆ. ನೋಡಿ, ಇಲ್ಲಿ ದೇವಸ್ಥಾನ ನವೀಕರಣ ಆದಮೇಲೆ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಈ ವೀರಭದ್ರ ಸ್ವಾಮಿಯು ಘಟ್ಟದ ಮೇಲಿಂದ ಬಂದು ಇಲ್ಲಿ ನೆಲೆಸಿದ್ದು ಅಂತ ಹೇಳ್ತಾರೆ. ಒಂದು ಪುರೋಹಿತರು ತಪಸ್ಸು ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು, ಖಾಂಡ್ಯದಿಂದ ಇಲ್ಲಿಗೆ ಕರ್ಕೊಂಡು ಬಂದು ನೆಲೆಸಿದ್ದು ಅಂತ ಹೇಳ್ತಾರೆ. ಮಳೆ ಮಾತ್ರ ತುಂಬಾ ಬರ್ತಾ ಇದೆ. ಇರಲಿ, ತೊಂದರೆ ಇಲ್ಲ, ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ವಿಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಗರ್ಭಗುಡಿಯ ಒಳಗೆ 4 ಮುಖವನ್ನು ಹೊಂದಿರುವ ವೀರಭದ್ರ ಸ್ವಾಮಿಗೆ ದಿವಸಕ್ಕೆ 3 ಬಾರಿ ಪೂಜೆ ನಡೆಸ್ತಾರೆ. ಇಲ್ಲಿ ದಿನ ಸಾವಿರಾರು ಭಕ್ತರು ಇಲ್ಲಿ ಬಂದು ಭೇಟಿ ಕೊಟ್ಟು ಹೋಗ್ತಾರೆ. ಇನ್ನೊಂದೇನಪ್ಪ ಅಂದರೆ, ಹಿರಿಯಡ್ಕ ಯಕ್ಷಗಾನ ಕ್ಷೇತ್ರಕ್ಕೆ ತುಂಬ ಹೆಸರುವಾಸಿ. ಹಿರಿಯಡ್ಕ ಯಕ್ಷಗಾನ ಮೇಳ ಅಂತ ನೀವು ಸಾಧಾರಣವಾಗಿ ಎಲ್ಲ ಕಡೆ ಕೇಳ್ತಾರೆ. ಸಾಧಾರಣವಾಗಿ ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಅಂದರೆ ಘಟ್ಟದ ಮೇಲ್ಗಡೆ ಎಲ್ಲ ತುಂಬ ಯಕ್ಷಗಾನಗಳನ್ನು ನಡೆಸ್ಕೊಡ್ತಾರೆ. ವೀಕ್ಷಕರೇ, ನೀವು ಸೌತ್ ಕೇಂದ್ರ ದೇವಸ್ಥಾನದ ಪ್ರವಾಸ ಕೈಗೊಂಡ್ರೆ ನೀವು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ, ಆಮೇಲೆ ಆನೆಗುಡ್ಡೆ, ಕೊಲ್ಲೂರು ಹೀಗೆಲ್ಲ ಟ್ರಿಪ್ಗಳನ್ನು ಕೈಗೊಂಡಿದ್ರೆ ನೀವು ಅದ್ರ ಜೊತೆ ನಿಮಗೆ ಹಿರಿಯಡ್ಕನ್ನು ಒಂದು ಸೇರಿಸ್ಕೊಡಿ. ತುಂಬ ಚೆನ್ನಾಗಿದೆ. ಇದು ನೋಡಿ, ದೇವಸ್ಥಾನದ ಸೇವಾ ಕೌಂಟ್ರು. ನೀವು ಯಾವ್ದಾದ್ರು ಪೂಜೆ ಇದ್ದರೆ ಅಲ್ಲಿ ಬರ್ಸ್ಬೋದು. ಅಲ್ಲಿ ಯಾವ್ಯಾವ ಸೇವೆಗಳು ಲಭ್ಯ ಇದೆ ಅಂತ ಇಲ್ಲಿ ಒಂದು ಸಣ್ಣ ಬೋರ್ಡ್ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ನೀವು ಯಾವ ಸೇವೆ ಬೇಕೋ ಆ ಸೇವೆನ ಮಾಡಿಸ್ಬೋದು. ನೋಡಿ, ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಆಡಳಿತ ಕಚೇರಿ, ದೇವಸ್ಥಾನದ ಆಡಳಿತ ಕಚೇರಿ. ಮತ್ತು ಅದ್ರ ಪಕ್ಕದಲ್ಲೇ ನೀವು ಭೋಜನ ಶಾಲೆಯೂ ಇದೆ. ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ನಿಮಗೆ ವಾರದಲ್ಲಿ 2 ದಿನ ಮಾತ್ರ, ಸೋಮವಾರ ಮತ್ತು ಇನ್ನೊಂದು ದಿವಸ ಊಟದ ವ್ಯವಸ್ಥೆ ಇದೆ. ಇದು ನೋಡಿ, ಇದು ವೀರಭದ್ರ ಸ್ವಾಮಿಗೆ ಸಂಬಂಧಪಟ್ಟ ಗಣಗಳು. ಈ ದೇವಸ್ಥಾನ ನೀವು ಆಗುಂಬೆಯಿಂದ ಉಡುಪಿ ಹೋಗುವ ಅಥವಾ ಕಾರ್ಕಳದಿಂದ ಉಡುಪಿ ಹೋಗುವ ಮಾರ್ಗ ಮಧ್ಯೆ ಬರುತ್ತೆ. ಉಡುಪಿಯಿಂದ ಕೇವಲ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಇಲ್ಲಿ ವೀರಭದ್ರ ಸ್ವಾಮಿಗೆ ಹರಕೆಯನ್ನು ಹೊತ್ಕೊಂಡ್ರೆ
ತಮ್ಮ ಕೆಲಸ ಆಗುತ್ತೆ ಅನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ. ಸ್ನೇಹಿತರೆ, ನೀವು ಸಹ ಈ ಭಾಗದಲ್ಲಿ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.